ಕೆಲಸನ ಯಾರೇ ಮಾಡಿದ್ರು ಸರಿ, ನನ್ನಷ್ಟು ಪರ್ಫೆಕ್ಟ್ ಆಗಿ ಅದನ್ನ ಯಾರ ಕೈಯಲ್ಲೂ ಮಾಡೋಕ್ಕಾಗಲ್ಲ ಅಂತ ಯಾವುದಾದ್ರೂ ಒಂದು ಕೆಲಸ ಇರುತ್ತೆ. ಈ ಕೆಲಸನ ಇಷ್ಟು ಚೆನ್ನಾಗಿ ಮಾಡ್ತಿದ್ದೀನಲ್ಲ, ಇದರಿಂದ ಏನಾದರೂ ಒಂದು ಪ್ರೊಫೆಷನ್ ಇದೆಯಾ, ಈ ಕೆಲಸದಿಂದ ನನ್ನ ಕೈಯಲ್ಲಿ ಸಂಪಾದನೆನೂ ಮಾಡೋಕ್ಕಾಗುತ್ತಾ ಅಂತ ಅವಾಗವಾಗ ನಾವು ಯೋಚನೆನೂ ಮಾಡಿದ್ದಿರ್ತೀವಿ. ನಾಳೆ ಫ್ಯೂಚರ್ ಹೆಂಗಿರುತ್ತೆ ಅನ್ನೋದನ್ನ ಯಾರ ಕೈಯಲ್ಲೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ನಾಳೆ ಫ್ಯೂಚರ್ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದು ಮಾತ್ರ ಎಲ್ರಿಗೂ ಗೊತ್ತು. ಬಟ್ ಆ ರೀತಿ ಡಿಫ್ರೆಂಟ್ ಆಗಿರಬೇಕು ಅಂತಂದರೆ ಇವತ್ತಿಗೆ ಈ ಪ್ರಪಂಚದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಯಾರೋ ಒಬ್ಬರು ಅದಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರೆ ಅನ್ನೋದು ನಮಗೆ ಗೊತ್ತು. ಇಲ್ಲಿ ಆಲ್ರೆಡಿ ಇರೋ ಅಂತ ಒಂದು ಬಿಸ್ನೆಸ್ನ ನಾವು ಕಾಪಿ ಮಾಡಿ ಅದೇ ಥರ ಬಿಸ್ನೆಸ್ನ ಶುರು ಮಾಡಿದ್ವಿ ಅಂತಂದರೆ ಅದರ ಗ್ರೋತ್ ವರ್ಟಿಕಲ್ ಆಗಿರುತ್ತಂತೆ. ಇದನ್ನ 1 to n ಅಂತಲೂ ಕರಿಬೋದು. ಬಟ್ ಇಲ್ಲಿ ಇಲ್ಲದೇ ಇರೋ ಒಂದು ಬಿಸ್ನೆಸ್ನ ಹೊಸದಾಗಿ ಕ್ರಿಯೇಟ್ ಮಾಡಿ ಒಂದು ಹೊಸ ಬಿಸ್ನೆಸ್ ಶುರು ಮಾಡ್ತೀವಲ್ಲ, ಅದರ ಗ್ರೋತು ವರ್ಟಿಕಲ್ ಆಗಿರುತ್ತಂತೆ. ಇದನ್ನೇ 0 to 1 ಅಂತ ಹೇಳ್ತಿದ್ದಾರೆ. ಸೊ ಪೀಟರ್ ಥೈಲ್ ಅವರು ಬರೆದಿರೋ ಅಂತ 0 to 1 ಅನ್ನೋ ಈ ಬುಕ್ಕಲ್ಲಿ ಒಂದು ಸ್ಟಾರ್ಟ್ಅಪ್ ಶುರು ಮಾಡಬೇಕಾದ್ರೆ ಯಾವ ವಿಷಯದಲ್ಲೆಲ್ಲ ನಾವು ಕೇರ್ಫುಲ್ ಆಗಿರಬೇಕು ಅನ್ನೋ ಟಿಪ್ಸ್ನೆಲ್ಲ ಹೇಳಿದ್ದಾರೆ. ಅದೇನಾಗಿರ್ಬೋದು ಬನ್ನಿ ನೋಡುವ. ಕೆಲವು ವರ್ಷಗಳ ಹಿಂದೆ ಬುಕ್ ಸ್ಟೋರ್ ಇಟ್ಕೊಂಡಿದ್ದಂಥ ಎಲ್ಲ ಸೆಲ್ಲರ್ಸು ಫೇಸ್ ಮಾಡಿದ್ದೊಂದು ಮೇಜರ್ ಪ್ರಾಬ್ಲಮ್ ಏನು ಅಂತಂದರೆ, ಇಲ್ಲಿ ಎಷ್ಟೊಂದು ಬುಕ್ಸ್ ಇದೆ, ಎಲ್ಲ ಬುಕ್ನು ಹೆಂಗೆ ಒಂದೇ ಅಂಗಡಿನಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ? ಹಾಗಾಗಿ ಬರೀ ಫೇಮಸ್ ಆಗಿರೋ ಬುಕ್ನಷ್ಟೇ ಅಂಗಡಿನಲ್ಲಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಿದ್ರು. ಬಟ್ ಇದರಿಂದ ಬಯರ್ಸ್ಗೂ ಆಗಲಿ ಸೆಲ್ಲರ್ಸ್ಗೂ ಆಗಲಿ ಪ್ರಾಬ್ಲಮೇ ಇನ್ನೂ ಜಾಸ್ತಿ ಆಗ್ತಿತ್ತಂತೆ. ಈ ಥರ ಟೈಮಲ್ಲಿ ಅಮೆಝಾನ್ ಮಾರ್ಕೆಟ್ಗೆ ಎಂಟ್ರಿ ಕೊಡ್ತಾರೆ. ಇವ್ರೇನಾದರೂ ಇದೆ ಅಲ್ವಾ ಪ್ರಾಬ್ಲಮ್ಮು, ನಾನು ಇವಾಗ ಒಂದು ದೊಡ್ಡದಾಗಿ ಒಂದು ಸ್ಟೋರ್ ಓಪನ್ ಮಾಡಿ ಎಲ್ಲ ಬುಕ್ನು ಒಂದೇ ಕಡೆ ಇಡ್ತೀನಿ ಅಂತ. ಇವರು ಕಾಂಪಿಟೇಟರ್ ಆಗಿ ಅಮೆಝಾನ್ ಏನಾದರೂ ಇವತ್ತಿಗೆ ಬಿಸ್ನೆಸ್ ಶುರು ಮಾಡಿದ್ದಿದ್ರೆ ಬಹುಶಃ ಇವತ್ತಿಗೆ ಅಮೆಝಾನ್ ಒಂದು ಫ್ಲಾಪ್ ಸ್ಟೋರಿಯಾಗೆ ಉಳ್ಕೊಳ್ತಿತ್ತು. ಬಟ್ ಇನ್ಸ್ಟೆಡ್ ಈ ಸಿಚುಯೇಷನ್ನ ಅವ್ರು ಡೀಪ್ ಆಗಿ ಅಬ್ಸರ್ವ್ ಮಾಡಿ ಈ ಬಯರ್ಸ್ಗೂ ಸೆಲ್ಲರ್ಸ್ಗೂ ಮಧ್ಯೆ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ನ ತಂದಿದ್ರಿಂದಾನೇ ಇವತ್ತಿಗೆ ಅಮೆಝಾನ್ ನಂಬರ್ 1 ಪೊಸಿಷನ್ ಅಲ್ಲಿದೆ. ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಡೆಸ್ಟ್ರಾಯ್ ಆಗ್ತಿರೋಕೆ ಒಂದು ಮೇನ್ ರೀಸನ್ನೇ ಕಾಂಪಿಟೇಷನ್ ಜಾಸ್ತಿ ಆಗ್ತಿರೋದಂತೆ. ಇವಾಗ 10 ಕೆಫೆ ಇರೋಂಥ ಒಂದು ರೋಡಲ್ಲಿ ಅಥವಾ 10 ಹೋಟೆಲ್ ಇರೋಂಥ ಒಂದು ರೋಡಲ್ಲಿ ಹೋಗಿ ನೀವು ನಿಮ್ಮ ಬಿಸ್ನೆಸ್ನ ಶುರು ಮಾಡ್ತಿದ್ದೀರಾ ಅಂತಂದರೆ ಆ 10 ಹೋಟೆಲ್ಗೆ ಕಂಪೇರ್ ಮಾಡಿದ್ರೆ ನೀವು ಯಾವ ವಿಧದಲ್ಲಿ ಡಿಫ್ರೆಂಟ್, ಏನಕ್ಕೆ ಕಸ್ಟಮರ್ ನಿಮ್ಮ ಹತ್ರ ಬರಬೇಕು ಅನ್ನೋದನ್ನ ಯಾವಾಗ ನೀವು ಹೈಲೈಟ್ ಮಾಡೋಕ್ಕೆ ಶುರು ಮಾಡ್ತಿರೋ ಅವಾಗಲೇ ನಿಮ್ಮ ಕೈಯಲ್ಲಿ ಮಾರ್ಕೆಟಲ್ಲಿ ಸಸ್ಟೈನ್ ಆಗೋಕ್ಕಾಗೋದು. ಇವತ್ತಿಗೆ ಮಾರ್ಕೆಟಲ್ಲಿ ಎಷ್ಟೊಂದು ಫೋನ್ ಕಂಪನೀಸ್ ಇದ್ದರೂ ಇವರೇ ಆ್ಯಪಲ್ಗೆ ಎಕ್ಸಾಕ್ಟಾಗಿ ಕಾಂಪಿಟೇಟರ್ ಅಂತ ನಾವು ಯಾರನ್ನೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ಆ್ಯಪಲ್ ಕೊಡೋ ಅಂಥ ಒಂದು ಕ್ವಾಲಿಟಿ ಪ್ರಾಡಕ್ಟ್ನ ಯಾರ ಕೈಯಲ್ಲೂ ಕೊಡೋಕ್ಕಾಗಲ್ಲ. ಅದೇ ರೀತಿ ನೀವು ಏನಾದರೂ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತಂದರೆ ನಾಳೆ ನಿಮ್ಮನ್ನು ನೋಡಿ ಯಾರಾದರೂ ಕಾಪಿ ಮಾಡಬೇಕು ಅಂತ ಅಂದ್ಕೊಂಡ್ರು ನಿಮ್ಮ ರೇಂಜ್ಗೆ ಅದನ್ನು ಮಾಡೋಕ್ಕಾಗದೇ ಇರೋ ಅಷ್ಟು ನಿಮ್ಮ ಬಿಸ್ನೆಸ್ಗೆ ಅಂತ ಒಂದು ಯೂನಿಕ್ ಕೋಶೆಂಟ್ನ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಒನ್ಸ್ ನಿಮ್ಮ ಪ್ರಾಡಕ್ಟ್ಗೆ ಅಂತ ಹೇಳಿ ಒಂದು ಸೆಟ್ ಆಫ್ ಸಕ್ಸಸ್ಫುಲ್ ಕಸ್ಟಮರ್ಸ್ನ ನೀವು ಕ್ರಿಯೇಟ್ ಮಾಡಿಬಿಟ್ರಿ ಅಂತಂದರೆ ಮತ್ತೆ ಅವರಿಂದ ಇನ್ನೆಚ್ಚು ಕಸ್ಟಮರ್ಸ್ನ ನೀವು ಗೇನ್ ಮಾಡ್ಬೋದು. ಇದನ್ನೇ ಇವರು ರೆಫರೆನ್ಸ್ ಮಾರ್ಕೆಟಿಂಗ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ಸಕ್ಸಸ್ಫುಲ್ ಆಗಿರೋ ಬಿಸ್ನೆಸ್ಗೆಲ್ಲ ಡಿಫ್ರೆಂಟ್ ಸ್ಟೋರಿ ಇರುತ್ತೆ, ಅವ್ರದ್ದೇ ಆದಂಥ ರೀಸನ್ಸ್ ಇರುತ್ತೆ. ಬಟ್ ಫೇಲಿಯರ್ ಆದಂಥ ಕಂಪನಿ ಎಲ್ಲದಕ್ಕೂ ಕಾಮನ್ ಆಗಿರೋದು ಒಂದೇ ರೀಸನ್ ಆಗಿರ್ಬೋದು. ಅದು ಬಹುಶಃ ಆ ಕಾಂಪಿಟೇಷನ್ನ ಅವ್ರು ಎಸ್ಕೇಪ್ ಮಾಡೋಕ್ಕೆ ಟ್ರೈ ಮಾಡಿದ್ದು ಒಂದು ರೀಸನ್ ಆಗಿರ್ಬೋದು. ಸಪೋಸ್ ನೀವು ಏನಾದರೂ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ಇವತ್ತಿಗೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ ತಕ್ಷಣ ಎಷ್ಟೊಂದು ಫುಡ್ ಬ್ಲಾಗರ್ಸ್, ಯೂಟ್ಯೂಬರ್ಸ್, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಂತ ಎಷ್ಟೊಂದು ಜನ ಇದ್ದಾರೆ. ಇವ್ರು ಅದನ್ನು ಮಾಡಿಬಿಟ್ರು, ಇವ್ರು ಇದನ್ನು ಮಾಡಿಬಿಟ್ರು, ಇವರು ಕಾಂಪಿಟೇಷನ್ ಆಗಿ ನಾನು ಇದೀನಲ್ಲ, ನಾನಿನ್ನೂ ಏನೂ ಮಾಡಲಿಲ್ವಲ್ಲ ಅಂತ ಒಂದು ರೇಸಲ್ಲಿ ಓಡೋಕ್ಕಿನ ನೀವು ಯಾವ ವಿಷಯನ ಪರ್ಫೆಕ್ಟಾಗಿ ಮಾಡ್ತೀರಾ, ನೀವು ಯಾವ ವಿಷಯದಲ್ಲಿ ಯೂನಿಕ್ ಆಗಿದ್ದೀರಾ, ನಿಮ್ಗೇನು ಇಷ್ಟ ಅನ್ನೋದನ್ನ ಯೋಚನೆ ಮಾಡಿ ಆ ಕೆಲಸನ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಶುರು ಮಾಡೋದನ್ನೇ ಇವರು ಮೋನೋಪಲಿ ಅಂತ ಹೇಳ್ತಿದ್ದಾರೆ. ತುಂಬ ವರ್ಷಗಳಿಂದಾನೇ ಬಿಸ್ನೆಸ್ ಅಂತಂದರೆ ಜನಗಳ ಮೈಂಡಲ್ಲಿ ಕಾಮನ್ ಆಗಿ ಬರೋ ಒಂದು ಪ್ರಶ್ನೆ, ಬಿಸ್ನೆಸ್ ಮಾಡೋಕ್ಕೆಲ್ಲೋ ಒಂದು ಲಕ್ ಬೇಕಲ್ವಾ ಅನ್ನೋದೇ ಆಗಿರುತ್ತೆ. ಬಟ್ ಇವ್ರೇನು ಹೇಳ್ತಿದ್ದಾರೆ ಅಂದರೆ ಬಿಸ್ನೆಸ್ ಏನು ಲಾಟ್ರಿ ಟಿಕೆಟ್ ಅಲ್ಲ, ಲಕ್ ಇದ್ರೆ ವರ್ಕ್ ಆಗುತ್ತೆ, ಇಲ್ಲಾಂದರೆ ವರ್ಕ್ ಆಗಲ್ಲ ಅಂತ ಹೇಳೋಕ್ಕೆ. ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗೋ ಒಂದು ಕೆಲಸ ಒಂದು ಚಿಕ್ಕ ಮಗು ಕೈಯಲ್ಲೂ ಮಾಡೋಕ್ಕಾಗ್ಬೋದು. ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗದೇ ಇರೋ ಕೆಲಸ ಐನ್ಸ್ಟೈನ್ ಕೈಯಲ್ಲೂ ಮಾಡೋಕ್ಕಾಗಲ್ಲ. ಸೊ ಬಿಸ್ನೆಸ್ಸಲ್ಲಿ ಈಸಿ ಆ್ಯಂಡ್ ಇಂಪಾಸಿಬಲ್ ಅನ್ನೋ 2 ಟರ್ಮ್ಸ್ ಅಷ್ಟೇ ಇದೆ. ಇಲ್ಲಿ ನೀವು ಯಾವ ರೀತಿ ಯೋಚನೆ ಮಾಡ್ತೀರಾ ಅನ್ನೋದೇ ಮ್ಯಾಟರ್ ಆಗೋದು. ನಿಮ್ದೇನಾದರೂ ಒಂದು ಕಾಂಪಿಟೇಟಿವ್ ಬಿಸ್ನೆಸ್ ಆಗಿದ್ರೆ ಸಡನ್ ಆಗಿ ನಾಳೆ ನೀವು ಮಾರ್ಕೆಟಲ್ಲಿ ಇಲ್ಲ ಅಂತಂದ್ರು ನೀವು ಇರೋದಕ್ಕೂ ಇಲ್ಲದೆ ಇರೋದಕ್ಕೂ ದೊಡ್ಡ ಡಿಫ್ರೆನ್ಸ್ ಏನು ಕಾಣಿಸಲ್ಲ. ಯಾಕೆಂದರೆ ನಿಮ್ಮ ಪ್ಲೇಸ್ನ ಆಕ್ಯುಪೈ ಮಾಡೋಕ್ಕೆ ಆಲ್ರೆಡಿ ಅಲ್ಲಿ ತುಂಬ ಕಾಂಪಿಟೇಟರ್ಸ್ ಕಾಯ್ತಾ ಇರ್ತಾರೆ. ನೀವು ಯಾವುದೇ ಬಿಸ್ನೆಸ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಮೊದಲು ಅದನ್ನು ಚಿಕ್ಕ ಸೆಟಪ್ಪಲ್ಲಿ ಚಿಕ್ಕದಾಗಿ ಶುರು ಮಾಡಿ. ಯಾವಾಗ ಆ ಚಿಕ್ಕ ಕಾಂಪಿಟೇಷನ್ನ ನಾವು ಫೇಸ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗ್ತೀವೋ ಆವಾಗಲೇ ಆ ದೊಡ್ಡ ಕಾಂಪಿಟೇಷನ್ನ ಫೇಸ್ ಮಾಡೋಕ್ಕೆ ಪಾಸಿಬಲ್ ಆಗುತ್ತೆ. ಎತ್ತಿದ ತಕ್ಷಣ ದೊಡ್ಡದಾಗಿ ಶುರು ಮಾಡ್ತೀನಿ ಅಂತಂದರೆ ಅಷ್ಟೇ ರಿಸ್ಕು ಇನ್ವಾಲ್ವ್ ಆಗಿರುತ್ತೆ. ಮತ್ತೆ ಎತ್ತಿದ ತಕ್ಷಣ ಅಂಬಾನಿನೇ ಆಗಬೇಕು ಅಂತ ಹೇಳಿ ಒಂದು ಡಜನ್ ಕಂಪನಿನ ಶುರು ಮಾಡಿ ಯಾವ್ದು ವರ್ಕೌಟ್ ಆಗುತ್ತೋ ಆಗಲಿ, ಆಗದೆ ಇರೋದು ಹೋಗಲಿ ಅನ್ನೋ ಥರ ಬಿಸ್ನೆಸ್ನ ಶುರು ಮಾಡಬೇಡಿ. ನಿಮ್ಮ ಕೈಯಲ್ಲಿ ಹೆಚ್ಚು ದುಡ್ಡು ಇನ್ವೆಸ್ಟ್ ಮಾಡೋಕ್ಕಾದ್ರೂ ಎನಿ ಒನ್ ಪರ್ಟಿಕ್ಯುಲರ್ ಬಿಸ್ನೆಸ್ನ ಫಸ್ಟು ಚೂಸ್ ಮಾಡಿ ಅದನ್ನು ಚಿಕ್ಕ ಸೆಟಪ್ಪಲ್ಲಿ ಶುರು ಮಾಡಿ ಅಂತ ಹೇಳ್ತಿದ್ದಾರೆ.
ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ನ ಚೂಸ್ ಮಾಡೋದು, ಲೈಫ್ ಪಾರ್ಟ್ನರ್ನ ಚೂಸ್ ಮಾಡೋದು ಎರಡು ಆಲ್ಮೋಸ್ಟ್ ಸಿಮಿಲರೇ ಅಂತೆ. ಯಾಕೆಂದ್ರೆ ಈ ತರ ವಿಷಯದಲ್ಲಿ ನಾವೇನಾದ್ರೂ ಸ್ಟಾರ್ಟಿಂಗ್ ಅಲ್ಲೇ ಮಿಸ್ಟೇಕ್ ಮಾಡ್ಬಿಟ್ವಿ ಅಂತಂದ್ರೆ ಕೊನೆಗೆ ಅದನ್ನ ತಿದ್ಕೊಳ್ಳೋದು ತುಂಬಾ ಕಷ್ಟ ಆಗೋಗುತ್ತೆ. ಯೂಶಲಿ ನಮ್ಮ ಫ್ರೆಂಡ್ಸ್ ಜೊತೆ ಮಚ್ಚ ಯಾವತ್ತಿದ್ರೂ ನೀನು ನಾನು ಸೇರಿ ಒಂದು ಬಿಸ್ನೆಸ್ ಮಾಡ್ತೀವಿ ಆಯ್ತಾ ಅಂತೆಲ್ಲ ಮಾತಾಡಿದ್ದಿರ್ತೀವಿ. ಬಟ್ ಪ್ರಾಕ್ಟಿಕಲಿ ಸ್ಪೀಕಿಂಗ್ ನೀವು ಬಿಸ್ನೆಸ್ನ ನಿಮ್ಮ ಫ್ರೆಂಡ್ಸ್ ಅಷ್ಟೇ ಅಲ್ಲ, ಯಾರ ಜೊತೆ ಬೇಕಾದರೂ ಬಿಸ್ನೆಸ್ ಮಾಡ್ಬೋದು. ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಗೆ ನಿಮ್ಮ ಥರಾನೇ ಸ್ಕಿಲ್ಸ್ ಇಲ್ಲದೆ ಇರ್ಬೋದು. ಮೋಸ್ಟ್ಲಿ ಅವರು ಬೇರೆ ಬೇರೆ ವಿಷಯಗಳಲ್ಲಿ ಅವ್ರು ಎಕ್ಸ್ಪರ್ಟ್ ಆಗಿರ್ಬೋದು, ಅವ್ರಿಗೆ ನಾಲೆಜ್ ಇರ್ಬೋದು, ಸ್ಕಿಲ್ಸ್ ಇರ್ಬೋದು. ಬಟ್ ಗೋಲ್ ಅಂತ ಬಂದಾಗ ನಿಮ್ಗಿರೋ ಅಂಥ ಗೋಲ್ ಅವ್ರಿಗೂ ಇಲ್ಲ ಅಂತಂದರೆ ನಿಮ್ಮ ಬಿಸ್ನೆಸ್ ಫೌಂಡೇಶನ್ ಸ್ಟ್ರಾಂಗ್ ಆಗಿರಲ್ಲ ಅಂತ ಹೇಳ್ತಿದ್ದಾರೆ. ಈಗ ನೀವು ಒಂದು ಹೊಸ ಐಡಿಯಾ ಇಟ್ಕೊಂಡಿದ್ದೀರಾ, ಒಂದು ಹೊಸ ಬಿಸ್ನೆಸ್ ಶುರು ಮಾಡ್ತಿದ್ದೀರಾ, ಬಟ್ ನಿಮ್ಮ ಪ್ರಾಡಕ್ಟ್ನ ಯಾವ ರೀತಿ ಸೇಲ್ ಮಾಡಬೇಕು ಅನ್ನೋ ಒಂದು ಪ್ರಾಪರ್ ಪ್ಲ್ಯಾನ್ನ ನೀವು ಮಾಡಲಿಲ್ಲ ಅಂತಂದರೆ ನಿಮ್ಮ ಪ್ರಾಡಕ್ಟ್ ಎಷ್ಟೇ ಚೆನ್ನಾಗಿದ್ರೂ ಅದು ಕೊನೆಗೆ ವೇಸ್ಟೇ ಅಂತ ಹೇಳ್ತಿದ್ದಾರೆ. ಇಲ್ಲಿ ಪ್ರತಿಯೊಂದು ಫೀಲ್ಡ್ಗೂ, ಪ್ರತಿಯೊಂದು ಸೆಕ್ಟರ್ಗೂ, ಯಾಕೆ ಈ ವರ್ಲ್ಡಲ್ಲಿರೋ ಪ್ರತಿಯೊಂದು ಬಿಸ್ನೆಸ್ಗೂ ಕಸ್ಟಮರ್ ಬೇಕು. ನಿಮ್ಮ ಪ್ರಾಡಕ್ಟ್ನ ನೀವು ಕಸ್ಟಮರ್ ಹತ್ರ ತಲುಪಿಸ್ಬೇಕು ಅಂತಂದರೆ, ಕಸ್ಟಮರ್ನ ಕನ್ವಿನ್ಸ್ ಮಾಡಿ ನಿಮ್ಮ ಪ್ರಾಡಕ್ಟ್ ತಗೊಳಂಗೆ ಮಾಡಬೇಕು ಅಂತಂದರೆ ಅದಕ್ಕೆ ಇಲ್ಲಿ ಎಲ್ಲ ಬಿಸ್ನೆಸ್ಗೂ ಖಂಡಿತ ಸೇಲ್ಸ್ ಬೇಕೇ ಬೇಕು. ನೀವು ಎಂಪ್ಲಾಯಿ ಆಗಿದ್ರು, ಎಂಪ್ಲಾಯರ್ ಆಗಿದ್ರು, ಇನ್ವೆಸ್ಟರ್ ಆಗಿದ್ರು, ಕಸ್ಟಮರ್ ಆಗಿದ್ರು, ನೀವು ಒಪ್ಕೊಂಡ್ರು ಒಪ್ಕೊಳ್ಳಿಲ್ಲ ಅಂತಂದ್ರು ಇಲ್ಲಿ ನಮ್ಮೆಲ್ರಿಗೂ ಸೇಲ್ ಮಾಡೋಕ್ಕೆ ಯಾವುದೋ ಒಂದು ಪ್ರಾಡಕ್ಟ್ ಇದೆ. ಸೇಲ್ಸ್ ಅಂದರೆ ನನಗೆ ಇಷ್ಟ ಇಲ್ಲಪ್ಪ, ಸೇಲ್ಸ್ ಎಲ್ಲ ನನಗೆ ಬರಲ್ಲಪ್ಪ, ಸೇಲ್ಸ್ಗೂ ನನಗೂ ಸ್ವಲ್ಪ ದೂರಪ್ಪ ಅಂತ ನಾವು ಎಷ್ಟೇ ಹೇಳಿದ್ರು, ಈ ಅಂಗಡಿನಲ್ಲಿ ಮಸಾಲೆ ದೋಸೆ ಚೆನ್ನಾಗಿರುತ್ತೆ, ಆ ಅಂಗಡಿನಲ್ಲಿ ಬಿರಿಯಾನಿ ಫೇಮಸ್ಸು, ಗ್ಯಾಜೆಟ್ಸ್ ಯಾವ್ದು ತಗೋಬೇಕು ಗೊತ್ತಾ ಅಂತ ಎಲ್ಲೆಲ್ಲೆಲ್ಲ ನಾವು ಈ ರೀತಿ ರೆಫರ್ ಮಾಡ್ತೀವೋ ಇದು ಒಂದು ರೀತಿ ಸೇಲ್ಸ್ ಇದ್ದಂಗೆ. ಅಲ್ಲಿಗೆ ನಾವೆಲ್ಲರೂ ಸೆಲ್ಲರ್ಸೇ ಅಂತ ಹೇಳ್ತಿದ್ದಾರೆ. ಒಂದು ಪ್ರಾಡಕ್ಟ್ನ ಜನಗಳ ಮಧ್ಯೆ ಫೇಮಸ್ ಮಾಡಬೇಕು ಅಂತಂದರೆ ಈ ದೊಡ್ಡ ದೊಡ್ಡ ಕಂಪನೀಸ್ ಎಲ್ಲ ಒಂದು ಹ್ಯೂಜ್ ಅಮೌಂಟ್ನ ಇನ್ವೆಸ್ಟ್ ಮಾಡಿ ಬ್ಯಾನರ್ ಅಡ್ವರ್ಟೈಸಿಂಗ್, ಫ್ಲೆಕ್ಸ್ ಅಡ್ವರ್ಟೈಸಿಂಗ್, ಬಿಲ್ಬೋರ್ಡ್ ಅಡ್ವರ್ಟೈಸಿಂಗ್, ಬಲೂನ್ ಅಡ್ವರ್ಟೈಸಿಂಗ್, ವೆಹಿಕಲ್ ಅಡ್ವರ್ಟೈಸಿಂಗ್, ರೇಡಿಯೋ, ನ್ಯೂಸ್ ಪೇಪರ್, ಟಿವಿ ಅಡ್ವರ್ಟೈಸಿಂಗ್, SEO ಅಡ್ವರ್ಟೈಸಿಂಗ್ ಅಂತ ಈ ರೀತಿ ಹಲವಾರು ಅಡ್ವರ್ಟೈಸ್ಮೆಂಟ್ನ ಫಾಲೋ ಮಾಡ್ತಿದ್ರು. ಬಟ್ ಈ ಕೋವಿಡ್ ಬಂದು ಹೋದ್ಮೇಲಂತೂ ರೀಸೆಂಟ್ ಟೈಮ್ಸಲ್ಲಿ ಜನ ಹೊರಗಡೆ ಇದು ಎಲ್ಲದನ್ನೂ ಅಬ್ಸರ್ವ್ ಮಾಡೋಕ್ಕಿಂತ ಹೆಚ್ಚು ಟೈಮನ್ನು ಫೋನಲ್ಲೇ ಸ್ಪೆಂಡ್ ಮಾಡ್ತಿದ್ದಾರೆ. ಇವತ್ತಿಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಪರ್ಸನ್ ಅಷ್ಟೇ ಅಲ್ಲ, ಈವನ್ ಸ್ಮಾಲ್ ಬಿಸ್ನೆಸ್ ಎಂಟರ್ಪ್ರಿನರ್ಸ್ ಒಂದು ಯೂಟ್ಯೂಬ್ ಸೆಲೆಬ್ರಿಟಿನ ಕರೆಸಿ, ಒಂದು ಸೋಷಿಯಲ್ ಮೀಡಿಯಾ, ಒಂದು ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ನ ಕರೆಸಿ ಅವ್ರ ಪ್ರಾಡಕ್ಟ್ನ ಪ್ರಮೋಟ್ ಮಾಡೋದ್ರ ಮೂಲಕ ಮಾರ್ಕೆಟಲ್ಲಿ ಅವ್ರ ಪ್ರಾಡಕ್ಟ್ಗೆ ಒಂದು ಒಳ್ಳೆ ರೀಚ್ ಸಿಗ್ತಿದೆ. ಆ್ಯಂಡ್ ಯಾವ ಒಂದು ಬಿಸ್ನೆಸ್ ಪೀಪಲ್ ಕಾಲಕ್ಕೆ ತಕ್ಕಂತೆ, ಟೆಕ್ನಾಲಜಿಗೆ ತಕ್ಕಂತೆ ಅವರ ಬಿಸ್ನೆಸ್ಸಲ್ಲಿ ಚೇಂಜಸ್ನ ತರ್ತಿದ್ದಾರೋ ಅವ್ರ ಕೈಯಲ್ಲಷ್ಟೇ ಈ ಮಾರ್ಕೆಟಲ್ಲಿ ಸಸ್ಟೈನ್ ಆಗೋಕ್ಕೆ ಸಾಧ್ಯ. ಪೀಟರ್ ಥೈಲ್ ಅನ್ನೋ ಈ ಬುಕ್ಕಿನ ಆಥರೇ ಪೇಪಾಲ್ ಕಂಪನಿನ ಕೋ-ಫೌಂಡರ್ ಆಗಿದ್ರು. ಸೊ ಪೇಪಾಲ್ ಕಂಪನಿ ಶುರು ಮಾಡಿದ ಇನಿಷಿಯಲ್ ಸ್ಟೇಜಲ್ಲಿ ಇದೇ ರೀತಿನೇ ಒಂದು ಹ್ಯೂಜ್ ಅಮೌಂಟ್ನ ಅಡ್ವರ್ಟೈಸ್ಮೆಂಟ್ಗೆ ಅಂತ ಹೇಳಿ ಇನ್ವೆಸ್ಟ್ ಮಾಡ್ತಿದ್ರಂತೆ. ಆ ಥರ ಟೈಮಲ್ಲಿ ಇವ್ರು ಅಬ್ಸರ್ವ್ ಮಾಡಿದಂಥ ಒಂದು ವಿಷಯ ಏನು ಅಂತಂದರೆ, ಇನ್ಸ್ಟೆಡ್ ಅವ್ರ ಆ್ಯಪ್ಗೆ ಯಾರು ಡೈರೆಕ್ಟಾಗಿ ಬಂದು ಸೈನ್ ಅಪ್ ಆಗ್ತಿದ್ದಾರೆ, ಅವ್ರ ಆ್ಯಪ್ನ ಯಾರು ಬೇರೆಯವ್ರಿಗೆ ರೆಫರ್ ಮಾಡ್ತಿದ್ದಾರೋ ಅವ್ರಿಗೆಲ್ಲ ಡೈರೆಕ್ಟಾಗಿ ಅಮೌಂಟ್ನ ಪೇ ಮಾಡೋದ್ರ ಮೂಲಕ ಈ ಔಟ್ಡೋರ್ ಪ್ರಮೋಷನ್ ಕಂಪೇರ್ ಮಾಡಿದ್ರೆ ಈ ಥರ ಪ್ರಮೋಷನ್ಗೆ ಇವ್ರು ಸ್ಪೆಂಡ್ ಮಾಡಿದ ದುಡ್ಡು ಕಡಿಮೆ ಆಯಿತು, ಪ್ಲಸ್ ಗ್ರೋತ್ ಅಂತ ನೋಡಿದ್ರು ಆ ಥರ ಪ್ರಮೋಷನ್ಗಿನ ಇದರಲ್ಲಿ ಟ್ರಿಪಲ್ ಲೆವೆಲ್ ಗ್ರೋತ್ ಸಿಕ್ತಂತೆ. ಇವತ್ತಿಗೆ ನಾವು ಮನೇಲೇ ಕುತ್ಕೊಂಡು ಆನ್ಲೈನ್ ಶಾಪಿಂಗ್ ಮಾಡ್ಬೋದು, ಮನೇಲೇ ಕುತ್ಕೊಂಡು ಸ್ವಿಗ್ಗಿ, ಝೊಮ್ಯಾಟೊ ಅಂತ ಫುಡ್ ಆರ್ಡರ್ ಮಾಡ್ಬೋದು. ನಾವು ಕುತ್ಕೊಂಡಿರೋ ಜಾಗದಲ್ಲಿ ಕ್ವಿಕ್ ಆಗಿ ಎಲ್ಲ ಕೆಲಸನೂ ಮಾಡಿ ಮುಗಿಸೋದನ್ನ ನೋಡೋಕ್ಕೇನೋ ಚೆನ್ನಾಗೇ ಇದೆ. ಬಟ್ ಇನ್ನೊಂದು ಕಡೆ ಗೂಗಲ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ನೆಲ್ಲ ನೋಡ್ತಿದ್ರೆ ಒಂದು 20-30 ವರ್ಷ ಆದರೆ ಇಲ್ಲಿ ಮಾಡೋಕ್ಕೆ ನಮಗೆಲ್ಲ ಕೆಲಸ ಇರುತ್ತೋ ಇಲ್ವೋ ಅನ್ನೋ ಡೌಟ್ ಎಲ್ಲ ಕಾಮನ್ ಆಗಿ ಜನಗಳ ಮಧ್ಯೆ ಇದೆ. ಒಂದು ಮಿಷನ್ ಕೈಯಲ್ಲಿ ಎಲ್ಲ ಕೆಲಸನೂ ಫಾಸ್ಟಾಗಿ ಮಾಡೋಕ್ಕಾಗುತ್ತೆ, ಒಂದು ಹ್ಯೂಜ್ ಡೇಟಾನ ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕಾಗುತ್ತೆ, ಎಲ್ಲದನ್ನು ನೆನ್ಪಿಟ್ಕೊಳ್ಳೋಕ್ಕಾಗುತ್ತೆ. ಹೊರತು ಒಂದು ಹ್ಯೂಮನ್ ಎಮೋಷನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾಗ್ಲಿ, ಒಂದು ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಅನ್ನೋದು ಈ ಮಿಷನ್ಗೆ ಇಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ಲಿಂಕ್ಡ್ ಇನ್ ಕಂಪನಿ ಬಂದ್ಬಿಟ್ಟು ಮಿಷನೇ ಇಂಟರ್ವ್ಯೂನ ಕಂಡಕ್ಟ್ ಮಾಡಲಿ ಅಂತ ರೋಬೋಟ್ಸ್ನ ಏನಾದರೂ ಬಿಟ್ಟಿದ್ದಿದ್ರೆ ಆಬ್ವಿಯಸ್ಲಿ ಲಿಂಕ್ಡ್ ಇನ್ ಇವತ್ತಿಗೆ ಒಂದು ಫ್ಲಾಪ್ ಸ್ಟೋರಿಯಾಗೆ ಉಳ್ಕೊಳ್ತಾ ಇತ್ತು. ಬಟ್ ಇನ್ಸ್ಟೆಡ್ ಇವರು ಸ್ಮಾರ್ಟ್ ಆಗಿ ಕ್ಯಾಂಡಿಡೇಟ್ಸ್ಗೂ ರೆಕ್ರೂಟರ್ಸ್ಗೂ ಮಧ್ಯೆ ಇದನ್ನೊಂದು ಪ್ಲಾಟ್ಫಾರ್ಮ್ ಆಗಿ ಕ್ರಿಯೇಟ್ ಮಾಡಿದ್ರಿಂದಾನೇ ಇವತ್ತಿಗೆ ಮಿಲಿಯನ್ಸ್ ಆಫ್ ಪ್ರೊಫೆಷನ್ಸ್ ಇದನ್ನ ಯುಟಿಲೈಸ್ ಮಾಡ್ಕೊಳ್ತಿದ್ದಾರೆ. ಪ್ಲಸ್ ಈ ಕಂಪನಿನೂ ಮಾರ್ಕೆಟಲ್ಲಿ ನಂಬರ್ 1 ಪೊಸಿಷನಲ್ಲಿದೆ. ಈ ಬುಕ್ಕಿನ ಆಥರ್ ಪೇಪಾಲ್ ಕಂಪನಿ ಅಷ್ಟೇ ಅಲ್ಲ, ಟೆಸ್ಲಾ, ಫೇಸ್ಬುಕ್, ಲಿಂಕ್ಡ್ ಇನ್, ಯೂಟ್ಯೂಬ್ ಈ ಎಲ್ಲ ಕಂಪನಿನೂ ಶುರು ಮಾಡಿದ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇವರಲ್ಲಿ ವರ್ಕ್ ಮಾಡಿದ್ರಿಂದಾನೇ 0 to 1 ಅನ್ನೋ ಈ ಸ್ಟಾರ್ಟ್ಅಪ್ ನೋಟ್ಸ್ನ ಬರೆದಿದ್ದಾರೆ. ನೀವೇನಾದರೂ ಸ್ಟಾರ್ಟ್ಅಪ್ ಬಿಸ್ನೆಸ್ ಮಾಡ್ತಿದ್ರೆ ಅಥವಾ ಬಿಸ್ನೆಸ್ ಮಾಡಬೇಕು ಅನ್ನೋ ಐಡಿಯಾ ಇಟ್ಕೊಂಡಿದ್ರೆ ಈ ಪರ್ಟಿಕ್ಯುಲರ್ ಬುಕ್ ಪ್ರಾಬಬ್ಲಿ ನಿಮಗೆ ಯೂಸ್ಫುಲ್ ಆಗಿರ್ಬೋದು. ಸೊ ಈ ಬುಕ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ, ಅದನ್ನ ಕ್ಲಿಕ್ ಮಾಡಿ ಈ ಬುಕ್ನ ನೀವು ಪರ್ಚೇಸ್ ಮಾಡ್ಬೋದು. ಹಂಗೆ ಈ ಎಪಿಸೋಡ್ ಏನಾದರೂ ಯೂಸ್ಫುಲ್ ಆಗಿತ್ತು, ಚೆನ್ನಾಗಿತ್ತು ಅಂತ ನಿಮ್ಗೆ ಅನ್ಸಿದ್ರೆ ಈ ಎಪಿಸೋಡ್ನ ನೀವು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಇದನ್ನ ಶೇರ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಅಂತ ಹೇಳ್ತಾ, ದಿಸ್ ಇಸ್ ಜಮುನಾ ಡಿ ಸೈನಿಂಗ್ ಆಫ್ ಫ್ರಮ್ ಜಾಮ್ ಟಾಕ್ಸ್. ಥ್ಯಾಂಕ್ ಯು, ಬಾಯ್.